ಯಪ್ಪ ಅಷ್ಟು ದೂರದಿಂದ. ಓಕೆ, ಈ ಇಶ್ಯೂನ ತೆಗೆದುಕೊಂಡು 4 ಜನ ನಾರಿ ಶಕ್ತಿ ನನ್ನ ಮುಂದೆ ಇದ್ದಂಗಿದೆ ಈಗ. ಟ್ರಮೆಂಡಸ್ಲಿ ಪವರ್ಫುಲ್ ಈಗ ಅವರು. ಆಲ್ ರೈಟ್, ನನಗೆ ಖುಷಿಯಾಗಿರೋದು ಏನು ಅಂತಂದರೆ, ವರ್ಕ್ ಈಸ್ ನಾಟ್ ಬಿಗ್, ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಜಾಬ್ ಎಟ್ ಆಲ್. ನಮ್ಮ ಅಂದರೆ ಇದು ಅಹಮ್ಮು ದಿಮಾಕ್ಗಲ್ಲ, ಬಟ್ ನಮ್ಮ ಲೆವೆಲ್ಗೆ ಇದು ದೊಡ್ಡ ಕೆಲಸ ಅಂತ ನಾವು ಅಂದ್ಕೊಳ್ಳೋಕ್ಕೆ ಹೋಗಲ್ಲ, ಇದನ್ನು ಮೋಸ್ಟ್ಲಿ ಅನಿಸತ್ತೆ. ಬಟ್ ಇವ್ರು 4 ಜನ ಅಷ್ಟು ದೂರದಿಂದ ಯಾರೋ ಜನರಿಗೆ ಒಳ್ಳೇದಾಗಲಿ ಅಂತ 4 ಜನ ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರಲ್ಲ, ದೇ ಆರ್ ಅಮೇಝಿಂಗ್ಲಿ ಅನ್ಬಿಲೀವಬಲ್. ಅನ್ಲೆಸ್ ಈ ಪಾರ್ಟಲ್ಲೆಲ್ಲ ಟ್ರಿಪ್ ಗೀಪಿತ್ತು ಹಂಗೆ ಬಂದಿದ್ದೀವಿ ಅಂತ ಬಂದಿದ್ರೆ ಗೊತ್ತಿಲ್ಲ ನನಗೆ. ಅದು ಬಿಟ್ಟರೆ, ಅದು ಇಲ್ಲದೆ ಇದ್ದರೆ ಅಮೇಝಿಂಗ್. ಹೂ ವಿಲ್ ಕಮ್? ಈ ಕಾಲದಲ್ಲಿ ಯಾರು ಹೋಗ್ತಾರೆ? ಯಾರು ಕೆಲಸ ಬಿಟ್ಬಿಡು ಊರಿಂದ ಊರಿಗೆ ಹೋಗೋಕ್ಕೆ. ಏನೋ ಚಿಕ್ಕೋಡಿಯಿಂದ ಬಂದಿರೋ ಈ ಕತೆ. ಹೀಗೆ ರಸ್ತೆ ಪಕ್ಕದ ಫುಟ್ಪಾತ್ ಮೇಲೆ, ಅಂಗಡಿಗಳ ಕಟ್ಟೆ ಮೇಲೆ ಕುಳಿತು ಬಸ್ಗಳಿಗೆ ಕಾಯುತ್ತಿರುವ ಜನ. ಬಿಸಿಲು ಮಳೆ ಲೆಕ್ಕಿಸದೆ ಬಸ್ಗಾಗಿ ಜನರು ಕಾಯ್ತಾ ದಿನನಿತ್ಯ ಜನರು ಪರದಾಟವನ್ನು ಅನುಭವಿಸ್ತಾ ಇರುವ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ. ತಾಲೂಕು ಕೇಂದ್ರವಾಗಿರುವ ಹುಕ್ಕೇರಿ ಪಟ್ಟಣಕ್ಕೆ ತಹಶೀಲ್ದಾರ್ ಕಚೇರಿ, ನ್ಯಾಯಾಲಯಕ್ಕೆ ದಿನನಿತ್ಯ ಸಾವಿರಾರು ಜನ ಆಗಮಿಸುತ್ತಾರೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ಬಸ್ ತಂಗುದಾಣ ಇಲ್ಲದ ಕಾರಣ ದಿನನಿತ್ಯ ಮಹಿಳೆಯರು, ವೃದ್ಧರು ಪರದಾಡ್ತಾ ಇದ್ದಾರೆ. ಇನ್ನು ಬೇಸಿಗೆ ಹಾಗೂ ಮಳೆಗಾಲದಲ್ಲಂತೂ ಜನರ ಕಷ್ಟ ಯಾರಿಗೂ ಹೇಳುತ್ತಿರದಂತಾಗಿದೆ. ಇನ್ನು ಸಾರ್ವಜನಿಕರು ಒಂದು ಕಡೆಗೆ ಬಸ್ ತಂಗುದಾಣ ಇಲ್ಲದೆ ಪರದಾಡ್ತಾ ಇದ್ರೆ, ಮತ್ತೊಂದೆಡೆಗೆ ದಿನನಿತ್ಯ ಗೋಕಾಕ್, ಸಂಕೇಶ್ವರ ಹಾಗೂ ಚಿಕ್ಕೋಡಿ ಪಟ್ಟಣಗಳಿಗೆ, ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಬಸ್ಗಾಗಿ ಬಿಸಿಲು ಮಳೆ ಲೆಕ್ಕಿಸದೆ ಕಾಯುವಂತಾಗಿದೆ. ಬಸ್ ತಂಗುದಾಣ ಇಲ್ಲದ ಕಾರಣ ಫುಟ್ಪಾತ್ ಮೇಲೆ, ಇನ್ನೊಬ್ಬರ ಅಂಗಡಿಗಳ ಕಟ್ಟೆಯ ಮೇಲೆ ಕುಳಿತು ಬಸ್ಗಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬಸ್ ತಂಗುದಾಣವಿಲ್ಲದೆ ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ದಿನನಿತ್ಯ ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರ ಪರದಾಟಕ್ಕೆ ಶೀಘ್ರ ಮುಕ್ತಿ ನೀಡುವ ಆಶಯ ನಮ್ಮದು. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ಈ ಕೆಲಸ ಆಗಲೇಬೇಕು ಎಂದು ಹಠ ಹಿಡಿದು ನಿಂತಿರುವವರಲ್ಲಿ ಉಮಾ ಯಾರು? ತಾವು. ನಮಸ್ಕಾರ. ನೀವೇನು ಮಾಡ್ತೀರಿ? ಟೀಚರ್ ಇದ್ದೆ, ರಿಟೈರ್ಡ್ ಆಗಿದೆ. ಲೀಲಾವತಿ ಅನ್ನೋರು ತಾವಾ? ನೀವು? ನಾನು ಕೂಡ ಟೀಚರ್ ಸರ್. ತ್ರಿವೇಣಿ, ನೀವೇ ಮಾಡ್ತೀರಿ? ನಾನು ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್. ಅಲ್ಲ, ಅಲ್ಲೂ ಎಲ್ಲ ಅದು ಮಾಡಿಸ್ತಾರ? ಓಕೆ ಸರ್, ಮಾಡಿಸ್ತಾರೆ, ಎಲ್ಲರೂ ಮಾಡಿಸ್ತಾರೆ. ಹೌದಾ? ಹಾಂ ಸರ್, ನಾನು ನಿಮ್ಮ ಬಿಗ್ ಫ್ಯಾನ್. ಅದು ಹೋಯ್ತು, ಅದು ಬೇರೆ ವಿಚಾರ. ನಾನೇನು ಹಂಗೆ ಅಂದ್ಬಿಟ್ಟು ನಿಮ್ಮ ಅಂಗಡಿಗೆ ಬಂದು ಮೇಕಪ್ ಮಾಡಿಸ್ಲೇನ? ಮೇಡಮ್ ವೈಜಯಂತಿ ಮಾಲಾ, ಕೂತ್ಕೊಳ್ಳಿ. ನೀವು ಯಾಕೆ ನಿಲ್ತೀರಿ? ನೀವು ಟೀಚರಾ? ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ನಾನು ಅದ ರೂಟಿಗೆ ಇದ್ದಾರೆ. ನನಗೂ ಬಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಂದಿದೆಲ್ಲ ನೋಡಲ್ಲಕ್ಕಾಗಲ್ಲ. ನಾವು ಸ್ವಲ್ಪ. ನೀವು ರಿಟೈರ್ಡ್ ಸರ್. ನೀವು 4 ಮಂದಿ ಗೆಳೆಯರೇನ? ನಾವೆಲ್ಲ ಫ್ರೆಂಡ್ಸ್. ಪಬ್ಲಿಕ್ CBSE ಸ್ಕೂಲ್ ನಂತ, ಪ್ರೈವೇಟ್ ಸ್ಕೂಲ್ ನಂತ. ಅಲ್ಲ, ನೀವು ಮತ್ತೆ 4 ಮಂದಿ ಹೆಂಗೆ? ಒಂದೇ ಊರಿನ ನಿವಾಸಿಗಳು, ಹುಕ್ಕೇರಿದವ್ರಿ. ಹುಕ್ಕೇರಿ ಅವರು. ಒಂದೇ ಮೇನ್ ಪ್ರಾಬ್ಲಮ್ ನಮ್ದು ಹುಕ್ಕೇರಿ ಸಲುವಾಗಿ ನಾವು ಬಂದೇವ್ರಿ ಇಲ್ಲಿ. ನಾವೆಲ್ಲ ಸ್ವಲ್ಪ ಒಂದು ಇಶ್ಯೂಗೆ ನೀವು 4 ಮಂದಿ ಹೆಂಗೆ ಒಟ್ಟಾದ್ರೆ? ಸೋಷಿಯಲ್ ವರ್ಕ್ ಮಾಡ್ತೀವಿ. ಹೋಗೋಣ ಹೆಣ್ಮಕ್ಳದ್ದು ಒಂದು ಬಳಗ ಇದೆ ಸರ್. ಆಮೇಲೆ ಹುಕ್ಕೇರಿಯಲ್ಲಿ ಏನಾದ್ರೂ ಕುಂದು ಕೊರತೆ, ಹೆಣ್ಮಕ್ಳದ್ದು ಏನಾದ್ರೂ ಸಮಸ್ಯೆ ಇದ್ರೆ, ಮತ್ತೇನಾದ್ರೂ ಇದ್ರೆ ಅದಕ್ಕೆಲ್ಲ ಸ್ಪಂದನೆ ನೀಡುವಂತಹ ಒಂದು ನಮ್ದೊಂದು ಬಳಗ ಇದೆ ಸರ್. ಆಗ ನಾವೆಲ್ಲರೂ ಕೂತ್ಕೊಂಡು ನಾವು ಒಂದು ಚರ್ಚೆ ಮಾಡಿದಾಗ ಅಥವಾ ಇದನ್ನ ಮಾಡಿದಾಗ ಕಾಗದ ಬರ್ದ್ರಿ? ನೀವು ಕಾಗದ ಬರ್ದಿದ್ರಿ? ಅಥವಾ ನಮ್ಮೂರೇ ಕಂಡು ಹಿಡಿದ್ರ ಇದನ್ನ? ಅಲ್ಲಿ ಹಿಂಗ ಆಗೈತಿ ನೋಡ್ತೀವಲ್ರಿ, ಪ್ರೋಗ್ರಾಮ್ ನೋಡ್ತೀವಿ, ನೀವೆಲ್ಲಕ್ಕೂ ಪರಿಹಾರ ಕೊಡಿಸ್ತೀರಿ ಅಂತ ಗೊತ್ತಾಗೈತ್ರಿ. ಅದಕ್ಕೆ ನಾವು ಬಂದೇವ್ರಿ ಇಲ್ಲಿ. ಆಲ್ ರೈಟ್, ಈಗ ಆಗ್ಬೇಕಾಗಿರೋದು ಅದೊಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂತ ಏನಾಗಿತ್ತು ಅಂತಂದ್ರೆ, ಈಗ ಆಲ್ರೆಡಿ ಸಾರ್ವಜನಿಕ ಅಂತಂದ್ರೆ ಕಾಲೇಜ್ ಬಂತು, ಎಲ್ಲ ಹುಡುಗರು ಎಲ್ಲ ಬಂತು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಇವನಾಗ ಯಾವುದೂ ಇಲ್ಲ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅಂಗಡಿ ಬಾಜುಕ್ ಹೋಗಿ ಕುತ್ಕೊಂತಾರ ಹುಡುಗರು. ಬಸ್ ಬಿಟ್ಬಿಡ್ರಿ, ಈಗ ಅದಾತಲ್ಲ. ಏನಾಗಿದೆ ರೀ, ಏನಾಗಬೇಕಾ? ಬಸ್ ಸ್ಟ್ಯಾಂಡ್, ಒಂದು ಶೌಚಾಲಯ, ನೀರಿನ ವ್ಯವಸ್ಥೆ, ಕುಡಿ ನೀರು ಐತಿನ ಅಲ್ಲಿ ಸುತ್ತಮುತ್ತ? ಅಲ್ಲಿ ಸರ್ಕಲ್ ಐತ್ರಿ, ದೊಡ್ಡ ಸರ್ಕಲ್ ಐತ್ರಿ. ಬಟ್ ಏನು ನೀರಿನ ಸಮಸ್ಯೆ ಇಲ್ಲ. ಶೌಚಾಲಯ ಇದ್ದು ಮತ್ತೆ ವಾಟರ್ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಿಲ್ಲ. ವಾಟರ್ ಚೆಕ್ ಮಾಡ್ಸೋಣ, ಅಲ್ಲಿ ಪುರಸಭೆಯವ್ರಿಗೆ ಯಾರಿಗೆ ಮಾತಾಡ್ಬಿಟ್ಟು ಅಲ್ಲಿ ಬೋರ್ ಆಗತ್ತಾ ಆಗಲ್ವಾ ಏನು ಅಂತ ಚೆಕ್ ಮಾಡಿಸ್ಬಿಟ್ಟು ಮಾಡೋಣ. ಬಸ್ ಸ್ಟ್ಯಾಂಡ್ ಮಾತ್ರ ಮಾಡಿಸೋಣ, ತಲೆ ಕೆಡಿಸ್ಕೋಬೇಡಿ. ಅದು ಒಂದು ವೇಳೆ ಈಗ ನಮ್ಮ
ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಜೊಲ್ಲೆ ಅವರು ಅವರೇ ನಾನು ಮಾಡ್ಕೋತೀನಿ ಅಂದಿದ್ದಾರೆ. ಒಂದು ವೇಳೆ ಅವ್ರಿಗೆ ಮಾಡೋಕ್ಕೆ ಏನಾದ್ರು ಸಮಸ್ಯೆ ಆದರೂ ನಾವು ಮಾಡಿಸ್ಕೊಡ್ತೀವಿ, ಆಯ್ತು ತಲೆ ಕೆಡಿಸ್ಕೊಬೇಡಿ. ಐದರ್ ವೇ ಹಿಂಗಾದ್ರೂ ಆಗತ್ತೆ ಹಂಗಾದ್ರೂ ಆಗುತ್ತೆ. ಆದರೂ ಅವ್ರಿಗೊಂದ್ಸರಿ ಒಂದು ಮಾತು ಹೇಳಿರ್ತೀವಿ, ಎಮರ್ಜೆನ್ಸಿಗೆ ಇರಲಿ, ಸುಮ್ಮನೆ ರಿಸ್ಕ್ ಬೇಡ ನಾಳೆ ಅಲ್ವಾ. ಆಯಿತು, ಸಾಹೇಬ್ರೀಗ ನನ್ನ ಜೊತೆ ಇದ್ದಾರೆ, ಚಿಕ್ಕೋಡಿ ಸಂಸದರು ಕೂಡ. ನಮಸ್ಕಾರ ಸರ್, ರಂಗನಾಥ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಾವು ಆರಾಮಿದ್ದೀರಿ? ಹಾ, ಆರಾಮದೀನಿ ಸರಿ, ಈ ಸಮಸ್ಯೆ ನಿಮ್ಗೆ ಗೊತ್ತಲ್ಲ ಸರ? ಹಾಂ ರೀ. ಅದು ಆ ಒಂದು ಬಸ್ ಸ್ಟ್ಯಾಂಡ್ದಕ್ಕೆ ಹಾಂ ರೀ. ನೀವು ಏನೊಂದು ನೋಟ್ ಗೀಟ್ ಹಾಕಬೇಕು, ಆ ನೋಟ್ ನೀವು ಹಾಕ್ರಿ, ಮಿಕ್ಕಿದ್ ನಾ ಮಾಡ್ಕೋತೀನಿ. ಓಕೆ ಓಕೆ. ಅದ್ ಮಾಡೋಣೇನಾ? ಸರ್, ನಾವು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಅದು ಕಾರ್ಪೊರೇಷನ್ ಅದರ ಮುನ್ಸಿಪಾಲಿಟಿ ಅದಾರೆ. ಹಾ, ಮುನ್ಸಿಪಾಲಿಟಿ ತೊಂದರೆ ಇಲ್ಲ, ಆದ್ರೆ ಅವ್ರಿಗೂ ಮಾತಾಡೋಣ. ಏನೀಗ PWD ನಮ್ ಜಾಗಲ್ಲ ಅಂತಾರ. ಮಂದಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ಕಾರ್ಪೊರೇಷನ್ಗೆ ಮಾತಾಡಿದ್ರೆ ಆತ. ಹಾ, ಆಯ್ತಾಯ್ತು. ಕಾರ್ಪೊರೇಷನ್ ಅವ್ರಿಗೂ ಮಾತಾಡೋಣ, ಏನೀಗ ಕಷ್ಟಪಡ್ಬೇಕು. ಹಾಂ ರೀ, ಇಮಿಡಿಯೇಟ್ಲಿ. ಆಮೇಲೆ ಪಾಪ ಕೇಳ್ತಿರೋರು ಯಾರು, ಅವ್ರ ಮನಿ ಕಾಂಪೌಂಡ್ ಹಾಕಿ ಕೊಡಿ ಅಂತ ಏನು ಕೇಳ್ತಿರ್ವಲ್ಲ? ಇಲ್ಲ. ಹಾ, ಮಂದಿಗೆ ಒಂದಷ್ಟು ಜನಕ್ಕೆ ನೆರಳಾಗ್ತದೆ, ಮಳೆ ಬಿಸಿಲು ಬಂದಾಗ ಕೂರ್ತಾರ ಬಿಡ್ರಿ ಅಂತ ತಾನೆ. ನಮ್ಗೇನು ಅವ್ರ ಮನೆಗೇನು ಕಾಂಪೌಂಡ್ ಹಾಕಿ ಅಂತ ಕೇಳಿಲ್ವಲ್ಲ? ಆಲ್ರೆಡಿ ನಾವು MP ಲ್ಯಾಡ್ ನಲ್ಲಿ ಮಂಜೂರು ಕೂಡ. ಸರಿ, ನೀವು MP ಲ್ಯಾಡ್ ಅದನ್ನ ಮೂವ್ ಮಾಡಿಸಿ, ನಾ ಮಿಕ್ಕಿದ್ ನಾನು ಈ ಕಡೆಯಿಂದ ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನನಗೆ ಬಿಡ್ರಿ ಅದನ್ನ, ನಾನು ಅದನ್ನ ಫಾಲೋ ಅಪ್ ಮಾಡಿಸ್ತೀನಿ. ಅವ್ರದ್ರಲ್ಲಿ ಇದ್ರೆ ಫಂಡ್ಸ್ ಅದ್ರಲ್ಲಿ ಮೂವ್ ಮಾಡೋಣ, ಇಲ್ದಿದ್ರು ನಾನು ಹೇಳ್ತೀನಿ ಬೇರೆ ಯಾರು ಒಬ್ರು ಅದನ್ನು ಮಾಡ್ತಾರೆ. ವಾಟರ್ದು ಮಾತ್ರ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಬಿಕಾಸ್ ಆ ಜಾಗದಲ್ಲಿ ಹೆಂಗಿದೆ ಪರಿಸ್ಥಿತಿ ಏನು ಅಂತ ನಂಗೆ ಗೊತ್ತಿಲ್ಲ. ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಆಯ್ತಾ? ಗಾಡ್ ಬ್ಲೆಸ್, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಷ್ಟು ದೂರದಿಂದ ನೀವು ಬಂದಿದ್ದೆ ನನಗೆ ದೊಡ್ಡ ಖುಷಿ. ಕಾರಣ ಈ ವರ್ಕ್ನ ನೀವು ಬರದೇ ಅಲ್ಲಿಂದಾನು ಮಾತಾಡ್ಬೋದಾಗಿತ್ತು ಬೇಕಾದ್ರೆ, ಬಟ್ ನೀವು ಇಲ್ಲಿವರೆಗೂ ಬಂದಿದ್ದೀರಿ, ಬೆಂಗಳೂರುವರೆಗೂ ತಲುಪಿದ್ದೀರಿ. ಹಂಗೆ ಪುರ್ಸತ್ತಾಗ ಒಂದು ರೌಂಡ್ ಹೊಡ್ಕೊಂಡು ಹೋಗ್ರಿ, ಸುಮ್ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಡಿ. ಹಂಗೇನು ನೀವೇನು ರಾತ್ರಿ ತಾನೇ ವಾಪಸ್? ರಾತ್ರಿ ಹೋಗ್ಬೇಕು ಸರ್. ಮತ್ತೆ ಇನ್ನು ಬೇಕಾದಷ್ಟು ಟೈಮ್ ಐತಿ ಸರ್. ರೌಂಡ್ ಹೊಡೀರಿ. ಓಕೆ ಸರ್. ಈ ಪರ್ಚೇಸ್ ಸೈಡ್ ಹೋಗ್ಬೇಡ್ರಿ. ಇಲ್ಲ ರೀ, ಹೋಗೋದು ಇಲ್ಲ ರೀ. ಪರ್ಚೇಸ್ ಹೋಗಲ್ಲ ಸರ್. ಇಲ್ಲ ರೀ, ಹೋಗೋದಿಲ್ಲ. ಬೇಕಲ್ರಿ ಸರ್, ಬೆಂಗಳೂರು ಬಂದೇವ್ರು ಪರ್ಚೇಸ್ ಇಲ್ದ ಹೆಂಗ? ಮೇನ್ ಅದು ಸರ, ಬ್ಯೂಟಿಷಿಯನ್ ಅಂದ್ರೆ ಬ್ಯೂಟಿಷಿಯನ್. ಆಯ್ತು ಮೇಡಮ್, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಏನಾದ್ರು ಆ ವರ್ಕ್ ಏನಿದೆ ಅದನ್ನ ನಾನು ಫಾಲೋ ಅಪ್ ಮಾಡ್ತೀನಿ. ಓಕೆ ಸರ್. ಓಕೆನಾ? ಧನ್ಯವಾದ. 4 ಜನ ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಎಲ್ಲರಿಗೂ. ಇದೊಂದೇ ಅಲ್ಲ ಸರ್, ಇನ್ ಮುಂದಾದ್ರೂ ಏನೋ ನಮ್ಮ ಸಮಸ್ಯೆ ಇದ್ರೆ ನಾವು ನಿಮ್ ಕಡೆ ತಗೊಂಡ್ಬರ್ತೀವಿ. ಆಗಲ್ಲ, ನಮ್ಮ ಹತ್ರ ರಿಪೀಟ್ ಅಪ್ಲಿಕೇಶನ್ ಜಾಗ ಇಲ್ಲ. ಓಕೆ, ನಮ್ಮ ಹತ್ರ ಓನ್ಲಿ ಒನ್ ಟೈಮ್ ಅಪ್ಲಿಕೇಶನ್, ನಮ್ಮ ಹತ್ರ ರಿಪೀಟ್ ಅಪ್ಲಿಕೇಶನ್. ಅಂತ ಸಾರ್ವಜನಿಕ ಕೆಲಸ ಬಂದ್ರೆ ಅದಾಗಲೇಬೇಕು ಅಂತಿದ್ರೆ ಆಗತ್ತೆ. ಇದೊಂದು ಮಾಡಿಕೊಟ್ರೆ ಆಲ್ ರೈಟ್.